ನಮಸ್ತೆ. ಪಾಲಕ್ ಸೊಪ್ಪಿನ ಆರೋಗ್ಯದ ಲಾಭಗಳು ಮತ್ತು ಪಾಲಕ್ ಸೊಪ್ಪನ್ನು ಯಾರು ತಿನ್ಬಹುದು, ಯಾರು ತಿನ್ನಬಾರ್ದು, ಹಾಗೆಯೇ ಪಾಲಕ್ ಸೊಪ್ಪಿಂದ ಈಸಿಯಾಗಿ ಯಾವ ರೀತಿ ರುಚಿಕರವಾದ ಅಡಿಗೆಯನ್ನು ಮಾಡಬಹುದು ಅಂತಲೂ ತಿಳಿಸ್ತೀನಿ. ಪಾಲಕ್ ಸೊಪ್ಪಲ್ಲಿ ತುಂಬ ಪೋಷಕಾಂಶಗಳಿದೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಸಿ, ವಿಟಮಿನ್ B1, B2, B6 ಇವೆಲ್ಲ ಇದೆ. ಇನ್ನೂ ಹಲವಾರು ಮಿನರಲ್ಸು ಅಂದರೆ ಐರನ್, ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ ಎಲ್ಲ ಇದೆ. ಇಷ್ಟೊಂದು ವಿಟಮಿನ್ಸ್ ಇರುವಂಥ ಈ ಪಾಲಕ್ ಸೊಪ್ಪಿನ ಪದಾರ್ಥವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಡಯಾಬಿಟಿಸ್ ಇದ್ದವರಿಗೆ ತುಂಬ ಒಳ್ಳೆಯದು. ಈ ಪಾಲಕ್ ಸೊಪ್ಪನ್ನು ಡಯಾಬಿಟಿಸ್ ಇದ್ದವರು ಏನಾದರೂ ಡೈಲಿ ತಗೊಳ್ತಾ ಇದ್ದರೆ ಇದೊಂದು ಫುಡ್ ಅಂತಲೂ ಅಲ್ಲ, ಅದು ಒಂದು ರೀತಿ ಮೆಡಿಸಿನ್ ಅಂತ ಅದು ವರ್ಕ್ ಮಾಡುತ್ತೆ. ಅಷ್ಟೊಂದು ಒಳ್ಳೆಯದು ಇದು. ಇದರಲ್ಲಿ ನಾರಿನಾಂಶ ತುಂಬ ಇರೋದಕ್ಕಾಗಿ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೂ ಇದು ಹೆಲ್ಪ್ ಆಗುತ್ತೆ. ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಅಂದರೆ ಹಾರ್ಟಿಗೂ ಇದು ತುಂಬ ಒಳ್ಳೆಯದು. ಈ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಕಡಿಮೆ ಆಗುತ್ತೆ. ಇದಕ್ಕೆ ಮೊದಲು ನಾವು ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆಗೆ 1-2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೀವು ಯಾವುದೇ ಎಣ್ಣೆಯನ್ನು ಹಾಕ್ಬೋದು. ಹಸಿಮೆಣಸು, ಉದ್ದಿನಬೇಳೆ, ಸಾಸಿವೆ ಚೆನ್ನಾಗಿ ಹುರಿದ ನಂತರ ಕರಿಬೇವನ್ನು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಇಂಗನ್ನು ಹಾಕಬೇಕು. ಇದು ಫ್ರೈ ಆದ ನಂತರ ಸ್ವಲ್ಪ ಇಂಗು ಹಾಕಿ ಆಮೇಲೆ ಈ ಸೊಪ್ಪನ್ನು ಕಟ್ ಮಾಡಿದಂಥ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಇಷ್ಟೊಂದು ಪೋಷಕಾಂಶ ಇರುವಂಥ ಸೊಪ್ಪನ್ನು ಯಾವಾಗಲೂ ಒಂದೇ ರೀತಿಯಲ್ಲಿ ತಿನ್ನೋದು ಕಷ್ಟ ಆಗುತ್ತೆ. ಬೇರೆ ರೀತಿ ಅಡುಗೆ ಮಾಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ ನಾನು. ಇದು ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಈ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ K1 ಇದೆ. ಆದ್ದರಿಂದ ನಮ್ಮ ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ನರಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದಕ್ಕೆ ರಾಯತ, ಸಲಾಡ್, ಹಸಿ ಹೀಗೆ ಹೇಳ್ತೀವಿ. ಅದಕ್ಕೆ ನಾನು ಕಾಯನ್ನು ಬೇಯಿಸ್ಕೊತೀನಿ ಮತ್ತು ಚಿಕ್ಕದಾದ ಮೆಣಸನ್ನು ಹಾಕ್ತೀನಿ ಖಾರಕ್ಕೆ. ಈ ಪಾಲಕ್ ಸೊಪ್ಪು ತಿನ್ನೋದ್ರಿಂದ BP ಕಾಯಿಲೆ ಇದ್ದವರಿಗೂ ತುಂಬ ಒಳ್ಳೆಯದು. ಖಾರಕ್ಕೆ ಯಾವುದೇ ಮೆಣಸನ್ನು ಹಾಕ್ಬೋದು, ಹಸಿ ಮೆಣಸು ಹಾಕ್ಬೋದು. ಇದು ಗ್ರೈಂಡ್ ಆಗಿದೆ. ಇದನ್ನು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬೇಯಿಸಬೇಕು. ರಕ್ತಹೀನತೆ ಸಮಸ್ಯೆ ಇದ್ದವರಿಗೂ ಇದು ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇದ್ದವರು ಹೆಚ್ಚಿಗೆ ತಿನ್ನಬಾರ್ದು. ಹಾಗೆಯೇ ಬ್ಲಡ್ ಥಿನ್ನರ್ ಆಗಲಿಕ್ಕೆ ಮಾತ್ರೆಗಳನ್ನು ತಗೊಳ್ತಾ ಇದ್ದವರು ಇದನ್ನು ಹೆಚ್ಚಿಗೆ ಯೂಸ್ ಮಾಡಬಾರ್ದು. ಇಷ್ಟೇ ಬೇಯಿಸಿದ್ರೆ ಸಾಕಾಗತ್ತೆ, ತುಂಬ ಬೇಯಿಸಬಾರ್ದು. ಹಸಿ ವಾಸನೆ ಹೋದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಬೇಕು. ಇದಕ್ಕೆ ಬೇಯಿಸಿಟ್ಟಂಥ ಕಾಯನ್ನು ಹಾಕ್ತೀನಿ. ಆಹಾರವೇ ಔಷಧಿ ಅನ್ನೋ ಹಾಗೆ ಇಂತಹ ಆಹಾರವನ್ನು ನಾವು ನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು. ಇದಕ್ಕೆ ಈರುಳ್ಳಿ ಹಾಕ್ತೀನಿ. ಹಸಿಯಾದ ಈರುಳ್ಳಿನೇ ಹಾಕಬೇಕು, ತುಂಬ ಟೇಸ್ಟಾಗೂ ಇರುತ್ತೆ. ಈರುಳ್ಳಿ ಸಹ ಹಸಿಯಾಗಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಇಲ್ಲಿ ಮೊಸರನ್ನು ಹಾಕ್ತಾ ಇದ್ದೀನಿ. ಅಂದರೆ ತುಂಬ ಹುಳಿಯಾದ ಮೊಸರನ್ನು ಹಾಕಬಾರ್ದು, ಸ್ವಲ್ಪ ಸಪ್ಪೆಯಾಗಿರುವಂಥ ಮೊಸರನ್ನು ಹಾಕಬೇಕು. ಮೊಸರು ಏನಾದರೂ ಹುಳಿಯಾಗಿದ್ದರೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ತುಂಬ ಹೂವಿನ ಗಿಡಗಳನ್ನು ಹಾಕ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಒಮ್ಮೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋವನ್ನು ತರಲಿಕ್ಕೆ ಇನ್ನಷ್ಟು ಸಪೋರ್ಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.